ಸೊ ಈಗ ಇಫ್ ಸಂಬಡಿ ವಾಂಟ್ಸ್ ಟು ಸ್ಟಾರ್ಟ್ ದಿಸ್ ಪ್ಯಾಕೇಜಿಂಗ್ ಬಿಸ್ನೆಸ್, ಸೊ ಫಸ್ಟು ಒಂದು ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕಾಗುತ್ತೆ ಅಂದಾಜು, ಆ್ಯಂಡ್ ಚಾಲೆಂಜಸ್ ಏನೇನು, ಆ್ಯಂಡ್ ವಾಟ್ ಶುಡ್ ದೇ ಡೂ ಟು ಮೇಕ್ ಇಟ್ ಸಕ್ಸಸ್ಫುಲ್? ಈಗ ಯಾರಾದ್ರು, ಬಿಕಾಸ್ ಈ ಇಂಡಸ್ಟ್ರಿ ಯಾರಿಗೂ ಅಷ್ಟು ಫ್ಯಾಮಿಲಿಯರ್ ಇಲ್ವೇ ಇಲ್ಲ, ಎಷ್ಟೋ ಜನಕ್ಕೆ ಇಂಥದ್ದೊಂದು ಇಂಡಸ್ಟ್ರಿ ಎಕ್ಸಿಸ್ಟಿಂಗ್ ಅನ್ನೋದು ಗೊತ್ತಿಲ್ಲ. ಸೊ ಇದನ್ನು ಮಾಡಬೇಕು ಅಂದರೆ ವಾಟ್ ವಿಲ್ ಬಿ ಯುವರ್ ಸಜೆಷನ್? ಮಾಡಬೇಕು ಅಂತಂದರೆ ಇವತ್ತಿಗೂ ಮಾರ್ಕೆಟ್ನಲ್ಲಿ ಹೊಸಾದ್ ಬಂದರೆ ಕೆಲಸ ಐತಿ. ಅವನಿಗೆ ತೆರೋ ನಾಲೆಜ್ ಇರಬೇಕು ಅಬೌಟ್ ವಾಟ್ ಈಸ್ ಪ್ಯಾಕೇಜಿಂಗ್, ಯಾವ ಕ್ಲೈಂಟ್ ಹತ್ರ ಹೋಗಿ ಆರ್ಡರ್ ತೊಗೋಬೇಕು. ಇವತ್ತಿಗೂ ನಾವು 40 ಇಯರ್ಸಿಂದ ನಾವು ಮಾರ್ಕೆಟ್ನಲ್ಲಿ ಯಾಕಿದ್ದೀವಿ, ಯಾಕೆ ಕ್ಲೈಂಟ್ಸ್ಗಳೆಲ್ಲ ನನ್ನ ಜೊತೆನೇ ಅದಾರ ಅಂತಂತಂದ್ರೆ, ಈವನ್ ಟುಡೇ ವಿ ಆರ್ ಡೂಯಿಂಗ್ ಎ ಸ್ಮಾಲ್ ಕ್ವಾಂಟಿಟಿ. ಲೈಕ್ ಈ ಕೆ ಜಿ ಲೆಕ್ಕದಾಗ ಹೇಳಬೇಕು ಅಂತಂದರೆ ಕೆಲವ್ರು ಹೇಳ್ತಾರೆ ಒಂದು ಬರೀ 100 kg ಮಾಡಿಕೊಡ್ರಿ ಅಂತ, 100 kgs. ಈಗ 50 ಗ್ರಾಮ್ ಪೌಚ್ ಚಿಲ್ಲಿ ಪೌಡ್ರ್, ಧನಿಯಾ ಪೌಡ್ರ್, ಮಸಾಲ ಯಾವುದೇ ಒಂದು 50 ಗ್ರಾಮ್ ಕವರ್ ಏನೈತಲ್ಲ, 1 kgಗೆ 800 ಪೀಸ್ ಬರ್ತಾವೆ. 100 kgs ಅಂದ್ರೆ 80,000 ಕವರ್ ಅಂತಲ್ಲ, ಅದು ಅವ್ರಿಗೆ ದೊಡ್ಡದು. 80,000 ಕವರ್ ಯಾರೂ ಮಾಡೋಕ್ಕಾಗಂಗಿಲ್ಲ. ಮಿನಿಮಮ್ 2 lakhs ಪೀಸಸ್ ಮಾಡಿಸ್ಬೇಕು, ಅಂದರೆ 200 kgs. ವಿ ಹೆಲ್ಪ್ ದೆಮ್, ವಿ ಮೇಕ್ ಅಂಡ್ ಗಿವ್ ದೆಮ್ 100 kgs. ನಮ್ದು ಇಂಥ ಟೈಟ್ ಶೆಡ್ಯೂಲ್ನಾಗೂ ನಾವು ಅವ್ರಿಗೆ ಮಾಡಿ ಕೊಡ್ತೇವೆ 100 kgs. ಯಾವಾಗ 100 kgs ಮಾಡಿ 100 kgs ಒಂದು ಪ್ರಾಡಕ್ಟ್ ಅಂದ್ರೆ 5 ಪ್ರಾಡಕ್ಟ್ಗೆ 500 kg ಆಯಿತು. ಮಾರ್ಕೆಟ್ನಾಗ ಅವ ಸ್ಲೋ ಆಗಿ ಗ್ರೋ ಆಗಕ್ಕೆ ಸ್ಟಾರ್ಟ್ ಆದ ಅಂದ್ರೆ ಬೆನಿಫಿಟ್ ನಮಗೂ ಬಂತು. ಅವ ಕುದುರೆಗೆ ಹಿಂಗೆ ಹಾಕೊಂಡಂಗೆ ಹಿಂಗೆ ಇರ್ತಾನೆ, ಹಿಂಗೆ ತಿರ್ಗಂಗಿಲ್ಲ. ಪ್ರಿಂಟರ್ಸ್ಗೆ ಯಾರಿಗೂ ಗೊತ್ತಿರಂಗಿಲ್ಲ, ಅವ ಯಾರು ಬಂದರೂ ತಲೆ ಕೆಡ್ಸ್ಕೊಳ್ಳಲ್ಲ. ಈಸ್ ಬಿ ವಿತ್ ಮೀ ಓನ್ಲಿ. ಅವಾಗೇನಾಗ್ತದೆ, 100 kgಗೆ ವಿ ಆರ್ ಟೇಕಿಂಗ್ ಎಕ್ಸ್ಟ್ರಾ ಮನಿ. ವಿಲ್ ಟೆಲ್ ದೆಮ್ ಐ ಆಮ್ ಟೇಕಿಂಗ್ ಎಕ್ಸ್ಟ್ರಾ, ವೆನ್ ಯುವರ್ ಕ್ವಾಂಟಿಟೀಸ್ ಗ್ರೋ ಕಮ್ಮಿ ಮಾಡ್ತೇವೆ. ಅವ್ರು ಕೇಳೇ ಇರಂಗಿಲ್ಲ, ನಾವು ಕಮ್ಮಿ ಮಾಡ್ತೇವೆ. ಅವ್ರ ಕ್ವಾಂಟಿಟಿ ಜಾಸ್ತಿ ಆದಾಗ ರಿಲೇಷನ್ಶಿಪ್ ಬಿಲ್ಡ್ ಆಗ್ತೈತಿ. ಮಾಡು ಇದನ್ನ ಆ್ಯಕ್ಚುಲಿ ಇದರಲ್ಲಿ ಏನಾಗುತ್ತೆ ಅಂತಂದರೆ, ನಾನೆಲ್ಲ ಒಂದೇ ಸಲ ನಾನು ಪ್ಲಾಂಟ್ ಆ್ಯಂಡ್ ಮಷಿನರಿ ಹಾಕಿಲ್ಲ. ಇದು ಭಾಳ ಇಂಪಾರ್ಟೆಂಟ್. ಒಂದೇ ಸಲ ಹಾಕಿಲ್ಲ. 86ನಾಗ ನಾವು ಸ್ಟಾರ್ಟ್ ಮಾಡಿದಾಗ ಇಟ್ಸ್ ಕಾಲ್ಡ್ ಎ ರೋಟೋಗ್ರೇವರ್ ಪ್ರಿಂಟಿಂಗ್. ಓಕೆ ವಿ ಹ್ಯಾವ್ ಪುಟ್ ಓನ್ಲಿ 4 ಕಲರ್ ಪ್ರಿಂಟಿಂಗ್ ಮಷಿನ್ ಹಾಕಿದ್ದು ನಾವು. 4 ಕಲರ್ ಪ್ರಿಂಟಿಂಗ್ ಮಷಿನ್ ಹಾಕಿ ವಿ ಹ್ಯಾವ್ ಸ್ಟಾರ್ಟೆಡ್ ಡೂಯಿಂಗ್ ಓನ್ಲಿ ಫಾರ್ ಫಾರ್ಮಾಸ್ಟಿಕಲ್. ಬರೀ ಫಾರ್ಮಾದವ್ರಿಗೆ ಮಾಡ್ತಾ ಇದ್ವಿ ನಾವು. ಅವಾಗ ಫಾರ್ಮಾದವ್ರಿಗೆ ಏನು ಮಾಡ್ತಾ ಇದ್ವಿ ಅಂದರೆ ಅಲ್ಯೂಮಿನಿಯಂ ಫಾಯಿಲ್ ಪ್ರಿಂಟ್ ಮಾಡಿಕೊಡ್ತಾ ಇದ್ವಿ. ಈಗ ಬೆಂಗಳೂರಿನ ಕರ್ನಾಟಕದಾಗ ಎಷ್ಟು ಫಾರ್ಮಾಗಳು ಮ್ಯಾನುಫ್ಯಾಕ್ಚರಿಂಗ್ ಇದ್ವು ಅಲ್ಲ, ಲೈಕ್ BPRL, ರೋಸ್ ಫಾರ್ಮಾ, SKF, ಅಸ್ಟ್ರಾ ಐಡಿಯಲ್ಲು, ಇವ್ರಿಗೆಲ್ಲ ನಾನು ಬರೀ ಜಾಬರ್ ಪ್ರಿಂಟ್ ಮಾಡಿಕೊಡ್ತಾ ಇದ್ದೆ. ಅವ್ರು ಅಲ್ಯೂಮಿನಿಯಂ ಫಾಯಿಲ್ ಕಳಿಸ್ತಿದ್ರು, ನಾ ಪ್ರಿಂಟ್ ಮಾಡ್ತಾ ಇದ್ದೆ. ಇದನ್ನೇ 10 ವರ್ಷ ಮಾಡಿದ್ದೀವಿ ನಾವು. ಆ್ಯಂಡ್ 9 to 6 o'clock ಅವರ್ ಕಂಪ್ನಿ ವಿಲ್ ಕ್ಲೋಸ್ಡ್. ಅದ್ರ ಮೇಲೆ ಒಂದು ದಿವಸನೂ OT ಮಾಡಿರಲಿಲ್ಲ. ಅದೊಂದು ಚಾಲೆಂಜ್ ಇತ್ತು ನನಗೆ, ಮಾಡ್ಬೇಕು ನಾನು ಅಂಥೇಳಿ. ಓಕೆ, ಸ್ಲೋ ಆಗಿ ನಾವೇನು ಮಾಡಿದ್ವಿ, ಫಾರ್ಮಾಸ್ಟ್ ಇಂದ ಫ್ಲೆಕ್ಸಿಬಲ್ ಕಡೆ ಬಂದೆ ನಾನು. ಫ್ಲೆಕ್ಸಿಬಲ್ ಕಡೆ ಬಂದು ನಮ್ದು ಈ ಪಾಲಿಯೆಸ್ಟರು, ನಮ್ದ್ರಲ್ಲಿ ಅಲ್ಯೂಮಿನಿಯಂ ಈ ಪ್ಲಾಸ್ಟಿಕ್ ಮಾತ್ರ ಚಲೋ ಪ್ರಿಂಟ್ ಆಗ್ತಿತ್ತು. ಪಾಲಿಯೆಸ್ಟರ್ ಏನಿದೆ ಅಲ್ಲ ಅದು ನಮ್ದ್ರಾಗ ಆಗ್ತಿರಲಿಲ್ಲ. ನಾನು ಅದನ್ನು ಬೇರೆಯವ್ರ ಹತ್ರ ಕೊಟ್ಟು ಮಾಡ್ಸೋಕ್ಕಾಗ್ತದೆ. ಸ್ಲೋ ಆಗಿ ಅಲ್ಲಿ ಗ್ರೋ ಆಯಿತು. ದೆನ್ ಪಪ್ಪಗಳಿದೆ, ನಾವು ಇನ್ನೊಂದು ಪ್ರಿಂಟಿಂಗ್ ಮಷಿನ್ ಹಾಕೋನು ವಿತ್ ಲ್ಯಾಮಿನೇಷನ್ 6 ಕಲರ್ ಅಂತ ಹೇಳಿ ಅದನ್ನು ಮಾಡಿದ್ವಿ. ದೆನ್ ವಿ ಸಪ್ರೇಟೆಡ್ 6 ಕಲರ್ ಟು 8 ಕಲರ್ ಮಷಿನ್ ಹಾಕಿದ್ವಿ. ಲ್ಯಾಮಿನೇಷನ್ ಸಪ್ರೇಟ್ ಮಾಡಿದ್ವಿ. ಸೊ ಈಗ ವಾಟ್ ಯು ಮೀನ್ ಬೈ 6 ಕಲರ್ 8 ಕಲರ್? ನಮ್ಮದು 6 ಕಲರ್ ಅಂತಂದ್ರೆ ಮಷಿನ್ ಎಷ್ಟು ಕಲರ್ ಇರ್ತೈತಲ್ಲ ಅಷ್ಟೇ ಪ್ರಿಂಟ್ ಮಾಡೋಕ್ಕಾಗೋದು. ಈ ಜಾಬ್ ನಿಮ್ಮದು. ಓಕೆ, ದಿಸ್ ಜಾಬ್ ವಿ ಕನ್ಸಿಡರ್ ನೋಡ್ರಿ, 1 2 3 3 ಕಲರ್ಸ್ ಜಾಬ್ ಇದೆ. ಇದು ಇಲ್ಲೊಂದಿದೆಲ್ಲ, ಇದೊಂದು ಇದು ಇದ್ರದ್ದು ಪರ್ಸೆಂಟೇಜ್ ಅದು. ಓಕೆ, 4 ಕಲರ್ ಅನ್ಕೊಳ್ರಿ. ಓಕೆ, 4 ಕಲರ್ ಜಾಬ್. ನನ್ನ ಕಡೆ 3 ಕಲರ್ ಮಷಿನ್ ಐತೆ ಅಂತಂದ್ರೆ ಐ ಕ್ಯಾನ್ ನಾಟ್ ಪ್ರಿಂಟ್ ದಿಸ್. ಈಗ ಆಫ್ಸೆಟ್ನಲ್ಲೆಲ್ಲ ಏನಾಗುತ್ತೆ ಅಂತಂದ್ರೆ, ನಿಮ್ಮ ಕಡೆ ಒಂದೇ ಕಲರ್ ಮಷಿನ್ ಇದ್ರೆ
4 ಸಲ ಹಾಕ್ಬೋದು ಪೇಪರ್ ಏನಾಗ್ತೈತಿ, ಸ್ಟ್ರೆಚ್ ಆಗಲ್ಲ, ಏನಾಗಲ್ಲ. ಇದು ನಮ್ದು ಪ್ಲಾಸ್ಟಿಕ್ ಮತ್ತು ಇವೆಲ್ಲ ಆಗ್ತಾವ, ಸ್ಟ್ರೆಚ್ ಆಗ್ತಿರ್ತಾವ. ಒಂದು ಯೂನಿಟ್ ಇಂದ ಇನ್ನೊಂದು ಯೂನಿಟ್ ಬರ್ಬೇಕಾದ್ರೆ ಸ್ಟ್ರೆಚ್ ಆಗಿರ್ತೈತೆ, ಅದನ್ನ ನಾವು ಬ್ಯಾಲೆನ್ಸ್ ಮಾಡ್ತೇವೆ ಅದನ್ನ. ಯಾಕಂದ್ರೆ ಅದು ಅಲ್ಲೇ ಬಂದು ರಿಜಿಸ್ಟ್ರೇಷನ್ ಕೂತ್ಕೋಬೇಕಲ್ಲ. ಈ ತರ 4 ಕಲರ್ ಮಷಿನ್ ಇತ್ತು ಮೊದಲು ನಮ್ಮ ಹತ್ರ. ಯಾವಾಗ ಆರ್ಡರ್ ಜಾಸ್ತಿ ಆಯ್ತು 6 ಕಲರ್ ಮಷಿನ್ ಹಾಕಿದ್ವಿ. 6 ಕಲರ್ ಇಂದ ಮಾರ್ಕೆಟ್ ಹೆಂಗ್ ಚೇಂಜ್ ಆಯ್ತು, 8 ಕಲರ್ ಮಷಿನ್ ಮಾಡಿದ್ವಿ. ಫಸ್ಟ್ ಕಂಪ್ಲೀಟ್ ಮ್ಯಾನ್ಯುಯಲ್ ಮಷಿನ್ ಇತ್ತು ನನ್ನ ಹತ್ರ, ಸೆಮಿ ಆಟೋಮೆಟಿಕ್ ಮತ್ತು ಸೆಮಿ ಆಟೋಮೆಟಿಕ್. ಇವಾಗ ಕಂಪ್ಲೀಟ್ ಆಟೋಮೈಸ್ಡ್ ಐತಿ. ನಾನು ಒಂದು ಜಾಬ್ ಸೆಟ್ ಮಾಡಿದ್ದಂದ್ರೆ ಇವತ್ತು ಯಾರ್ದಾರ ತೇಜು ಮಸಾಲ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇವತ್ತು ಫಸ್ಟ್ ಟೈಮ್ ಹಾಕಾಕದೇನು ಅನ್ಕೊಳ್ರಿ. ಅವ್ರದ್ದು ಸಿಲಿಂಡ್ರನ್ನ ಹಾಕಿ ಎಲ್ಲ ಸೆಟ್ ಮಾಡಿ ನಾನು ಸೆಟ್ ಅಂತೇಳಿ ಒತ್ಬಿಟ್ರೆ ನೆಕ್ಸ್ಟ್ ಟೈಮ್ ಅದೇ ಜಾಬ್ ಹಾಕಿದಾಗ ಜಸ್ಟ್ ಸಿಲಿಂಡರ್ ಹಾಕಿ ತೇಜು ಮಸಾಲ ಜಿಂಜರ್ ಗಾರ್ಲಿಕ್ ಪೇಸ್ಟ್ 40 ಗ್ರಾಮ್ಸ್ ಅಂತ ಹೊಡೆದ್ರೆ ಎಲ್ಲ ಬಂದು ನಿಂದಿರ್ತಾವೆ ಸಿಲಿಂಡರ್ಗಳು. ಅದೇ ರಿಜಿಸ್ಟ್ರೇಷನ್ ಆಗ್ತೈತಿ. ನಮಗೆ ವೇಸ್ಟೇಜ್ ವಿಲ್ ಬಿ ವೆರಿ ಲೆಸ್. ಮೊದಲು ಒಂದು 25-30 ಮೀಟ್ರ್ ಹೋಗೋದು, ಇಲ್ಲಿ 3-4 ಮೀಟರ್ನಾಗ ಆಯಿತು, ಕಟ್ ಮಾಡಿ ಬರೀ ಕಲರ್ ಕಾಂಬಿನೇಷನ್ ಮಾಡಿ ರನ್ ಮಾಡು. 20 meters ಇಂದ 3 meters 3 to 4 meters ಆಲ್ಮೋಸ್ಟ್ 15 meters ವೇಸ್ಟೇಜ್ ಉಳಿತು. ನಾವು ಅಪ್ರಾಕ್ಸಿಮೇಟ್ ಹೇಳಕತ್ತೀನಿ ನಿಮ್ಗೆ, ಅಷ್ಟು ಉಳಿತು. ಇದೊಂದು ಪ್ರೊಸೆಸ್ ಆಯಿತು. ದೆನ್ ದಟ್ ಪಾಲಿಯೆಸ್ಟರ್ ಪೆಟ್ ವಿಲ್ ಗೋ ಟು ಲ್ಯಾಮಿನೇಟ್. ಅದಕ್ಕೆ ಏನು ಮಾಡ್ತೇವೆ, ಪ್ಲಾಸ್ಟಿಕ್ ಜೊತೆ ಬಾಂಡಿಂಗ್ ಬೇಕಲ್ಲ, ಲ್ಯಾಮಿನೇಟ್ ಮಾಡ್ತೇವೆ ಅದನ್ನು. ಅದೊಂದು ಬೇರೆ ಮಷೀನ್, ಅಲ್ಲಿ ಅಡೇಸಿವ್ ಇರ್ತೈತಿ. ಅಡೇಸಿವ್ ಇಂದ ಈ ಪಾಲಿಸ್ಟರ್ ಹತ್ತಿಕೊಂಡಿರ್ತೈತಿ, ಬಾಂಡಿಂಗ್ ಸಿಗ್ತೈತಿ. ದೆನ್ ವಿಲ್ ಮೇಕ್ ಎ ಸ್ಲಿಟ್. 2 ಅಪ್ ಐತೋ 3 ಅಪ್ ಐತೋ ಸಿಂಗಲ್ ಅಪ್ ಐತೋ ಆ ಕಡೆ ಈ ಕಡೆ ಎಕ್ಸ್ಟ್ರಾ ಟ್ರಿಮ್ಮಿಂಗ್ ಇರ್ತೈತೆ, ಅದನ್ನೆಲ್ಲ ತೆಗಿತೇವಿ. ಆ ಸ್ಲಿಟ್ಟಿಂಗ್ ಮಷೀನ್ ಒಂದು ಬೇಕು. ದೆನ್ ಕೆಲವ್ರಿಗೆ ರೋಲ್ ಫಾರ್ಮ್ ಕೊಡ್ತೀವಿ, ಕೆಲವ್ರಿಗೆ ಪೋಚ್ ಮಾಡ್ತೀವಿ. ಪೋಚ್ ಮಾಡಿದ್ರೆ ಪೋಚಿಂಗ್ ಮಷೀನ್ ಬೇಕು. ನೀವು ಯಾವ ತರ ಜಾಬ್ ಹೋಗ್ತೀರಿ ಆ ತರ ಮಷಿನ್ ಪ್ಲಾನ್ ಮಾಡಬೇಕು. ನೀವು ಒಂದೇ ಸಲನ ಫುಲ್ಲಿ ಆಟೋಮೆಟಿಕ್ ತಗೊಂಡ್ಬಿಡ್ತೇನೆ ಅಂತಂದ್ರೆ ಫುಲ್ಲಿ ಆಟೋಮೆಟಿಕ್ ತಗೊಳಕ ನಿಮ್ಗೆ ಜಾಬ್ ಇರ್ಬೇಕು ಆ ಥರ. ಈಗ ನಾನೇನು 86ದಾಗ ತೊಗೊಂಡಿದ್ನಲ್ಲ ಮಷೀನು, ಅದನ್ನ ಲಾಸ್ಟ್ 6 months ಬ್ಯಾಕ್ ನಾನು ಅದನ್ನು ಕಂಪ್ಲೀಟ್ ರೀಕಂಡೀಷನ್ ಮಾಡಿಸಿದೆ. ಅವಾಗ ತೊಗೊಂಡು 2.25 ಲಕ್ಷ ಕೊಟ್ಟು ನಮ್ಮಪ್ಪ ತೊಗೊಂಡಿದ್ರು ಆ ಮಷೀನ್, ನ್ಯೂ ಬ್ರ್ಯಾಂಡ್ ಮಷೀನ್. ನಾ ಇದು 12 ಲಕ್ಷ ಕೊಟ್ಟು ರಿಪೇರಿ ಮಾಡಿಸಿದ್ದೀನಿ. ದಟ್ ಈಸ್ ಎ ಬರೀ ಸೆಮಿ ಮ್ಯಾನ್ಯುಯಲ್ ಇತ್ತು. ಐ ಪುಟ್ ಎ ಡ್ರೈವ್ ಹೆಡ್ ಎಲ್ಲ ಮಾಡಿ, ಓನ್ಲಿ ಬಾಡಿ ಈಸ್ ದ ಸೇಮ್, ದ ಎಂಟೈರ್ ಗೇರ್ ಬಾಕ್ಸು, ಆಮೇಲೆ ಆ ರೂರಲ್ಸ್ ಎಲ್ಲ ಸೇಮ್ ಅದಾವ. ಅಂಡ್ ಐ ಆಮ್ ಗೆಟಿಂಗ್ ವೆರಿ ಗುಡ್ ರಿಸಲ್ಟ್. ನನ್ಗೆ ಗೊತ್ತಿತ್ತು, ನಾನು ಅದನ್ನ ಮಾಡಿಸಿದೆ. ಹೌದು. ಈಗ ಯಾರಿಗಾರೆ ಅದನ್ನು ಮಾರ್ಬಿಟ್ಟಿದ್ರೆ ಸ್ಕ್ರಾಪ್ ಹೋಗ್ಬಿಡ್ತಿತ್ತು. 4 ಕಲರ್ ಮಷೀನ್ ನನಗೆ ಹೊಸಾದ್ ಮಾಡ್ಬೇಕಂತಂದ್ರೆ ಮಿನಿಮಮ್ ಒಂದು 30 ಲಕ್ಷ ಬೇಕು. ಆ ಸ್ಮಾಲ್ ಬಿಡ್ತು, ಇಟ್ ಹ್ಯಾಸ್ ಗಾಟ್ ಓನ್ಲಿ 20 inches ಬಿಡ್ತದೆ. 20 ಇಲ್ಲ, ದಟ್ ಈಸ್ 18 inches ಬಿಡ್ತದೆ. 30 ಲಕ್ಷ ಹೊಸ ಮಷೀನ್ ಬೇಕಂತಂದ್ರೆ. ಯಾಕಂದ್ರೆ ಅದ್ರಲ್ಲಿ ಏನೇನಾಗಿದೆ ಮತ್ತು ಟೆಕ್ನಿಕಲ್ ಎಲ್ಲ ನನಗೆ ಗೊತ್ತಿತ್ತು. ಐ ಸ್ಪೆಂಟ್ ಇಟ್ ಆ್ಯಂಡ್ ಐ ಡಿಡ್ ಇಟ್. ಆ್ಯಂಡ್ ಐ ಥಾಟ್ ಪರ್ ಮೀಟರ್ ಅರೌಂಡ್ 60-70 ಸ್ಪೀಡ್ನಾಗ ರನ್ ಆಗ್ತೈತಿ ಅನ್ಕೊಂಡಿದ್ದೆ ನಾನು. ದಟ್ ಈಸ್ ವೆರಿ ಸ್ಲೋ, ಬಟ್ ಇಟ್ ಈಸ್ ರನ್ನಿಂಗ್ ಆನ್ 120 ಪರ್ ಮೀಟರ್. 1 ನಿಮಿಷಕ್ಕೆ 120 ಮೀಟರ್ ರನ್ ಆಗ್ತೈತಿ. ದಟ್ ಈಸ್ ಎ ವೆರಿ ಗುಡ್ ಸ್ಪೀಡ್. ಆ್ಯಂಡ್ ನಂದು ಇನ್ನೊಂದು ಮಷೀನು 300 ಸ್ಪೀಡ್ ರನ್ ಆಗ್ತೈತಿ 1 ನಿಮಿಷಕ್ಕೆ. ನಿಮ್ಗೆ ಕಾಣಂಗಿಲ್ಲ ಏನು, ನಾವೆಲ್ಲ. ಸೊ ಈಗ ಇಫ್ ಐ ಹ್ಯಾವ್ ಟು ಸ್ಟಾರ್ಟ್ ಈಗ ಪ್ಯಾಕೇಜಿಂಗ್ ಅಂತ, ನೀವು ಪ್ಯಾಕೇಜಿಂಗ್ ಅಂತ ಸ್ಟಾರ್ಟ್ ಮಾಡ್ಬೇಕಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಪ್ರಿಂಟಿಂಗ್ ಮಷಿನ್ ಬೇಕು, ಲ್ಯಾಮಿನೇಷನ್ ಮಷಿನ್ ಬೇಕು, ಸ್ಲಿಟ್ಟಿಂಗ್ ಬೇಕು, ಪೋಚಿಂಗ್ ಬೇಕು. ಇವು 4 ಮಷಿನ್ ಬೇಕು. ಓಕೆ, ಯಾವ ಕ್ಯಾಟಗರಿಗೆ ಹೋಗ್ತೀರಿ? ಯು ಗೋಯಿಂಗ್ ಫಾರ್ 4 ಕಲರ್, 6 ಕಲರ್, 8 ಕಲರ್. ಯು ಗೋಯಿಂಗ್ ಫಾರ್ ಎ 6 ಕಲರ್ ಅಂತಂದ್ರೆ 60 ಲಕ್ಷ ಮಷಿನ್ ಅನ್ಕೊಂಬಿಡಿ. ಸಿಂಪಲ್ ಮಷಿನ್, ಬೇಸಿಕ್ ಮಷಿನ್ 60 ಲಕ್ಷ
ಪ್ರಿಂಟಿಂಗ್ ಮಷಿನ್ಗೆ, ಒಂದು 15 ಲಕ್ಷ ಸ್ಲಿಟ್ಟಿಂಗ್ ಮಷಿನ್ಗೆ, ಒಂದು ಸಾಲ್ವೆಂಟ್ ಬೇಸ್ ಮಷೀನ್ ಒಂದು 15 ಲಕ್ಷ, ಪೋಚಿಂಗ್ ಮಷೀನ್ ಒಂದು 15 ಲಕ್ಷ. ಅಯ್ಯಪ್ಪ. ಅರೌಂಡ್ 85 lakh rupees to 90 lakh rupees ಮಷೀನ್ಗೆ ಬೇಕು. ಓನ್ಲಿ ಮಷೀನರಿ ಅಪಾರ್ಟ್ ಫ್ರಮ್ ರಿಯಲ್ ಎಸ್ಟೇಟ್. ಒಂದು 3,000 ಸ್ಕ್ವೇರ್ ಫೀಟ್ ಜಾಗ ಬೇಕು. ಒಂದು 150 HP ಪವರ್ ಬೇಕು. ಇದು ನಾನು ಹೇಳಿದ್ದು ಬೇಸಿಕ್ ಮಷೀನ್. ವೆರಿ ಬೇಸಿಕ್. ಈಗ ನಂದು 8 ಕಲರ್ಸ್ ಏನಿದೆ ಅಲ್ಲ ಅಂಥದ್ದು ಹಾಕ್ಬೇಕು ಅಂತಂದ್ರೆ 3.5 ಕೋಟಿ ಬೇಕು. ಇದೇ ರೀತಿ ಯು ಕಿಂಗ್ನ ಫುಲ್ ಪಾಡ್ಕಾಸ್ಟ್ನ ನಾನು ಚಿಕ್ಕದಾಗಿ ಕ್ಲಿಪ್ಸ್ ಆಗಿ ಕಟ್ ಮಾಡಿ ಈ ಚಾನಲಲ್ಲಿ ಹಾಕ್ತೀನಿ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಯು ಕಿಂಗ್ ಕ್ಲಿಪ್ಸ್.